ಭಾಸ್ಕರ್ ರೆಡ್ಡಿ ರೆಡ್ಡಿ ನಮ್ಮೆಲ್ಲ ನಾಯಕರು ಸೇರಿ ಬರ್ಮಾಡ್ಕೊಂಡು ಇದೊಂದು ಪೂಜೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಫಸ್ಟ್ ಧನ್ಯ ಆಗ್ತೀನಿ. ಸಾಕಷ್ಟು ಕೆಲವು ಬೇಡಿಕೆ ಕೊಟ್ಟಿದ್ದೀರಿ. ನಾನು ಕೂತ್ಕೊಂಡು ನನಗೂ ಊರೂರು ಬರಬೇಕು, ದೇವಸ್ಥಾನ ಮುಂದೆ ಕೂತ್ಕೊಬೇಕಂತ ಇಷ್ಟ ಇದೆ. ಬರಕ್ ಭಯ ಆಗ್ತದೆ. ಇವತ್ತು ನನ್ನ ಪರಿಸ್ಥಿತಿ ಹೆಂಗಿದೆ, ನನ್ ತುಂಬಾ ಆಸೆ ಇದೆ. ನಿಮ್ಮ ಹತ್ರ ಬರಬೇಕು, ನಾನು ನೋವು ಹೇಳ್ಕೊಬೇಕು ಅಂತ ತುಂಬಾ ಆಸೆ ಇದೆ. ಇವತ್ತು ಈ ಕಾಂಗ್ರೆಸ್ ಕೊಡ್ತಾರ ಕಾಟ, ನಮಗೆ ಮಾಡ್ತಾರ ಅನ್ಯಾಯ. ನಮ್ಮೆಲ್ಲ ನಾಯಕರು ಹೇಳ್ತಾರೆ, ನಮ್ ಜಗದೀಶ್ ಹೇಳ್ತಾ ಇದ್ದೆ, ಎಲ್ಲ ಕಡೆ ಊರು ಕೇಳ್ತಾವ ನಿಮ್ಮನ್ನ, ಇಷ್ಟು ಕೊಡ್ತೀರಿ ಅದ್ ನಿಮ್ಮ ಅದಕ್ಕೂ ಕೊಡ್ಬೇಕು. ಶಾಸಕ ಬಂದಾಗ ಕೊಡ್ಬೇಕು. ಒಂದೇ ಒಂದು ಮನೆ ಪರಿಸ್ಥಿತಿ ಹೇಳ್ತೀನಿ. 2.5 ವರ್ಷ ಆಗಿದೆ ನನಗೆ. ಅಲ್ಲ, ತಾಲೂಕಲ್ಲಿ ಆ ಫಿಶಿಂಗ್ 25 ಮನೆ ಬಿಟ್ರೆ ಇಲ್ಲಿ ತನಕ ಸರ್ಕಾರ ಒಂದೇ ಒಂದು ಮನೆ ಕೊಡ್ತೀವಿ. ಬಡವರು ಬರ್ತಾರೆ, ಮನೆ ಕೊಡೋದು ಬರ್ತಾರೆ, ನಾನು ತಗೊಂತೀನಿ. ನೆಕ್ಸ್ಟ್ ನಾನು ಬರ್ಬೇಕು, ಬಂದಿಸ್ತಪ್ಪ ಒಡೆಯ ವಿಷಯ ಬಿಡಿಸಪ್ಪ ಅಂತ. ಇದರಿಂದ ನನ್ಗೆ ಭಯ ಆಗ್ತದೆ. ಇವತ್ತು ನನ್ನ ಕೈಲಿ ಎಷ್ಟಾಗ್ತಾ ಇದೆಯೋ ಅಷ್ಟು ಗುದ್ಕೊಂಬತ್ತಾ ಇದ್ದೀನಿ, ಅಷ್ಟು ಕಿತ್ಕೊಂಬತ್ತಾ ಇದ್ದೀನಿ. ಆ ಬಂದು ಈ ಊರಿಗೆ CC ರಸ್ತೆನೋ, ಇನ್ನೊಂದು ಐಮಾಸ್ ಇದ್ದೋ, ಇನ್ನೊಂದು ವಾಟರ್ ಫಿಲ್ಟರ್ ಹಾಕೊಂಡು ಹೋಗ್ತಾ ಇದ್ದೀನಿ. ದಯವಿಟ್ಟು ನನ್ನ ನೋವು ಕೂಡ ನನ್ನ ತಾಲೂಕಿನ ಎಲ್ಲ ನನ್ನ ಹಳ್ಳಿಗಾಡು ಪ್ರದೇಶ ಅರ್ಥ ಮಾಡ್ಕೋಬೇಕು. ಇವತ್ತು ನಾನು ಹೋಗ್ತಾರ ಪಾಸ್ಟ್ಗೆ, ನಾನು ಕೇಳ್ತಾರ ಸೆಕ್ಷನಲ್ ಪಾಯಿಂಟ್ಗೆ ಬಹುಶಃ ಏನೋ ಸರ್ಕಾರ ಅನುದಾನ ಕೊಟ್ಬಿಟ್ಟಿದ್ರೆ ಇವತ್ತು ಮುಳಬಾಗಿಲು ತಾಲೂಕು ಎಲ್ಲೋ ಇರ್ತಾ ಇದೆ. ಸೊ ಅದರಿಂದ ಎಲ್ಲ ಹಳ್ಳಿಗೂ ಬರ್ತೀನಿ, ಎಷ್ಟಾಗುತ್ತೆ ಅಷ್ಟು ಮಾಡ್ಕೊಂಡು ಬರ್ತೀನಿ. ಸೊ ಅದರಿಂದ ನೀವು ಕೂಡ ನನ್ನನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ಪರಿಸ್ಥಿತಿ ಬರ್ಬೇಕಂತ ತಮ್ಮಲ್ಲಿ ಕೈ ಮುಗಿದು ನಾನು ಕೇಳ್ಬೋದು. ಇಲ್ಲ, ನಾನು ಇಲ್ಲೇ ಅಂತ ಕೇಳಿ ಕೊಡ್ಬೇಕಂತ ಮನಸ್ಸು ನನಗಿದೆ. ಸರ್ಕಾರದಿಂದ ಒಂದೇ ಒಂದು ಮನೆ ಕೊಟ್ಟಿದ್ದೀನಿ. 2.5 ವರ್ಷ ಆಗಿದೆ. ನಾನು ನಿಮ್ಮ ಪರಿಸ್ಥಿತಿ ಸರ್ಕಾರ ಹಂಗೆ ಇಲ್ಲ ಅಂತ ಹೇಳ್ತಾರೆ, ಆದ್ರೆ ಬಡವರಿಗೆ ಮನೆ ಕೊಡೋ ಪರಿಸ್ಥಿತಿ ನಾವು ಇದೀವಿ ಅಂತಂದ್ರೆ ಇದು ಎಂತ ಸರ್ಕಾರ ಅಂತ ಅರ್ಥ ಮಾಡ್ತೀವಿ, ಎಂತ ಸರ್ಕಾರ ಅಂತ ಅರ್ಥ ಮಾಡ್ತೀವಿ. ಸೊ ಅದರಿಂದ ದಯವಿಟ್ಟು ನಾನು ಮತ್ತೆ ನೆಕ್ಸ್ಟ್ ಮಂತ್ 2 months ಆದ್ಮೇಲೆ ಬರ್ತೀನಿ. ಪ್ರತಿ ಹಳ್ಳಿಗೂ ಬರ್ತೀನಿ. ನಾನು ಕೂತ್ಕೊಂಡು ಕುಲಂಕುಷವಾಗಿ ನಮ್ಮ ಹತ್ರ ಎಷ್ಟಿದೆ ಅಷ್ಟು ಹಂಚ್ಕೊಂಡು ಹೋಗೋಣ, ನಮ್ಮ ಹತ್ರ ಎಷ್ಟಿದೆ ಅಷ್ಟು ನಾವು ಅದನ್ನ ಹಂಚ್ಕೊಳ್ಳೋಣ ಅಂತ ಹೇಳ್ತಾ ಕೆಲವು ವಿಚಾರಗಳು ಊರ್ನಲ್ಲಿ ಗುಜರಾತ್ನಲ್ಲಿ ಹೋಗಿದ್ದೆ. 300 ಜನ ಸೇರಿದ್ರು ನೈಟು. ನೀವು ಇಟ್ಲೇ ಉಂಡು, ನೀವು ಇಟ್ಲೇ ಹಚ್ಕೋತಾಳೆ ಮಗ ಸಾಲು ಅಂತ ಹೇಳ್ತಾರೆ. ಅಂದ್ರೆ ಅವ್ರು ಅರ್ಥ ಮಾಡ್ಕೊಂಡ್ರು ನಮ್ಮ ಬಾಧೆನ. ನೀವು ಇಟ್ಲೇ ಉಂಡು, ನೀವು ಇಟ್ಲೇ ನೀ ಬಾದ್ ಮಗ ತಿಳಿಸು, ಇಟ್ಲೇ ಉಂಡು ಅಂತ ಹೇಳ್ತಾರೆ. ಸೊ ಅದರಿಂದ ನನ್ನ ಪರಿಸ್ಥಿತಿ ಕೂಡ ನೀವು ಅರ್ಥ ಮಾಡ್ಕೊಂತೀರ. ನನ್ನ ನೋವನ್ನ ಪ್ರತಿ ಊರಿಗೂ ಬಂದು ಹೇಳ್ತೀನಿ. 2 ವರ್ಷ ಗುದ್ದಾಡಿದ್ದೀನಿ. ಇಲ್ಲಿ ತನಕ ಎಷ್ಟು ಬಂದಿದೆ ಅಂತ ಶ್ವೇತಪತ್ರ ಹೊಡಿಸ್ತೀನಿ ನಾನು, ಎಷ್ಟು ಬಂದಿದೆ ಮುಳಬಾಗಿಲು. ಸೊ ಅದರಿಂದ ದಯವಿಟ್ಟು ಅರ್ಥ ಮಾಡ್ಕೊಂಡಿದ್ದೀರಿ. ಈ ರೋಡ್ ಹಾಕ್ಸ್ಕೊಡ್ತೀನಿ. ಇನ್ನೇನೇ ಇದ್ರು ಕೂಡ ಆ ದಾರಿ ಒಂದು ಹೇಳಿದರೆ ನಾನು ಈಗಾಗಲೇ ತಹಸೀಲ್ದಾರ್ನ ಮಾತಾಡಿ ಈಗಾಗಲೇ ಬಿಡಿಸ್ತೀನಿ. ಮಾತಾಡಿ ಅದು ಯಾರೇ ಒತ್ತುವರಿ ಆಗಿದ್ರು ಕೂಡ ಆ ದಾರಿನ ಕೆರೆಗೆ ಹೋಗ್ಲಿಕ್ಕೆ ದಾರಿನ ವ್ಯವಸ್ಥೆ ಮಾಡ್ಕೊಡ್ತೀನಿ. ಎಲ್ರಿಗೂ ಒಳ್ಳೆಯದು.